ಆಯಿತು ಮಹೇಶ್ ತೆಂಗಿನಕಾಯಿ ಅವರು, ಆಗಿದ್ದಾಗೋಯ್ತು. ಈಗ ಏನು ನಿಮ್ಮದು ಬೇಡಿಕೆ ಏನು? ನೋಡಿ, ನಾನು ಭಾಳ ಸ್ಪಷ್ಟ ಆಗೈತೇನೆ. ಈ ರಾಜ್ಯದ 1,24,00,000 ಏನು ತಾಯಂದಿರಿದ್ದಾರೆ, ಆ ತಾಯಂದಿರಿಗೆ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಏನೈತಿ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಇವತ್ತು ತೆಗೆದುಕೊಳ್ಬೇಕು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಅದನ್ನು ಮುಟ್ಟಿಸೋದು ಭಾಳ ಕಠಿಣ ಇದೆ. ಆಗಲೇ ನಮ್ಮ ಫೈನಾನ್ಷಿಯಲ್ ಬಗ್ಗೆ 24-25 ಬಗ್ಗೆ ಕೂಡ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ಅಷ್ಟು ಸರಳಾಗಿ ದುಡ್ಡನ್ನು ಹಾಕುವಂಥದ್ದು ಬರಲ್ಲ. ಯಾಕಂದರೆ ದುಡ್ಡು ಬರ್ತಿತ್ತಂತಂದ್ರೆ ಅವರು ಮೊನ್ನೆ ಏನು ಹಾಕಿದ್ರು ಅವತ್ತು ಹೇಳ್ಬೋದಾಗಿತ್ತು. ನಾವು ಫೆಬ್ರವರಿ ದುಡ್ಡು ಹಾಕಿವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ಬೋದಾಗಿತ್ತು. ಆದರೆ ಆಗಸ್ಟ್ ಆದಮೇಲೆ ನಾವು ಸೆಪ್ಟೆಂಬರ್ ಅಂತ ಮಾಹಿತಿಯನ್ನು ಇವತ್ತು ಸರ್ಕಾರದವ್ರು ಕೊಟ್ಟಿದ್ದಾರೆ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚದ ಸಮಸ್ಯೆಯಾಗಿ ಉಳಿಯುವಂಥ ಸಾಧ್ಯತೆ ನಮಗೆ ಹೆಚ್ಚಿಗಿದ್ದಾವೆ. ನಾವು ಇದರ ಬಗ್ಗೆ ಹೋರಾಟವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಸರ್ಕಾರನ ತಂದು ಕೊಡುತ್ತೆ. ಅಷ್ಟರೊಳಗೆ ಎಚ್ಚೆತ್ತುಕೊಂಡು ಸರ್ಕಾರ ರಾಜ್ಯದ 1,24,00,000 ಮಹಿಳೆಯರಿಗೆ ಈ 5,000 ಕೋಟಿಯನ್ನು ಹಣ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನುವಂಥ ನಮ್ಮದು ಆಗ್ರಹ ಇದೆ. ನಟರಾಜ್ ಗೌಡ್ರೆ, ಆಗುತ್ತೇನ್ರಿ? ಯಾಕೆ ಹಣವನ್ನು ಯಾವುದೇ ಕಾರಣಕ್ಕೆ ತಡೆದಲ್ಲೇ ಎಲ್ಲರಿಗೂ 1,26,00,000 ಮಹಿಳೆಯರ ಅಕೌಂಟ್ಗೆ ಹೋಗುತ್ತೆ. ಆ 2 ತಿಂಗಳು ಫೆಬ್ರವರಿ ಮಾರ್ಚ್ದು ಹಣನೂ ಹೋಗುತ್ತೆ. BJP ಪ್ರೊಟೆಸ್ಟ್ ಮಾಡಂಗಿದ್ರೆ ನಮಗೆ GST ಕಾಂಪನ್ಸೇಷನ್ ಮತ್ತು 15ನೇ ಹಣಕಾಸಿನ ಆಯೋಗದ 11,545 ಕೋಟಿ ರೂಪಾಯಿ ಇದೆಯಲ್ಲ, ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡಿಬಿಡ್ಲಿ, ನಮ್ಮ ಹಣವನ್ನು ಕೊಡಿಸ್ಬಿಡ್ಲಿ ರಾಜ್ಯಕ್ಕೆ. ತಾಲೂಕ್ ಪಂಚಾಯತ್ ಚುನಾವಣೆಗಳು ಘೋಷಣೆ ಆಗೋ ಹಿಂದಿನ ದಿನ ಮಾತ್ರ ನಿಶ್ಚಿತವಾಗಿ ಬರುತ್ತೆ. ಅದು ಈಗ ಚುನಾವಣೆಯ ಆಗಸ್ಟ್ 2023 ಹೋಗ್ತಾ ಇದೆ. ನಿಶ್ಚಿತವಾಗಿ ಘೋಷಣೆ ಆಗುವ ಹಿಂದಿನ ದಿನ ಅನ್ಬೇಡಿ, ಮತದಾನದ ಹಿಂದಿನ ದಿನ ಹೋದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಬಿಹಾರದಲ್ಲಿ ಆಗಿಲ್ವಾ ಸರ್? ಬಿಹಾರದಲ್ಲಿ ಆಗಿಲ್ವೇ? ನಿಮ್ಮ ಮಿತ್ರ ಪಕ್ಷದವ್ರು ಬಿಹಾರದಲ್ಲಿ ಮಾಡಿಲ್ವಾ? 23 ತಿಂಗಳು ಹಣವನ್ನು ಹಾಕಿದ್ದೀವಿ. ಇನ್ನೂ ಕೂಡ 2028 ಹಣವನ್ನು ಹಾಕ್ತೀವಿ. ನೀವು ದಿನ ಯಾವ ದಿನ ಇಲ್ಲದ ದಿನ ಬೀಳುತ್ತೋ ಮುಂದಿನ ದಿನ ಬೀಳುತ್ತೋ ಪ್ರತಿ ತಿಂಗಳು ಹೋಗೋ ಥರ ಪ್ರಯತ್ನ ಮಾಡ್ತೀವಿ. 2 ತಿಂಗಳು 3 ತಿಂಗಳು ಒಂದ್ಸಲಿ ಹೋಗುತ್ತೆ, ಕೆಲವೊಮ್ಮೆ 2 ತಿಂಗಳು 3 ತಿಂಗಳು ಒಟ್ಟಾಗಿ ಕೂಡ ಅವ್ರ ಹಣವನ್ನು ಹೋಗುತ್ತೆ. ಯಾವುದೇ ಮಹಿಳೆಯರಿಗೆ ಇವತ್ತು ಕೂಡ ರಿಜಿಸ್ಟ್ರೇಷನ್ ಓಪನ್ ಇದೆ. ಇದು ಸರ್ಕಾರಕ್ಕೆ ಮುಜುಗರವನ್ನ ಸಣ್ಣ ಪುಟ್ಟ ಇಡೀ ದೇಶದಲ್ಲಿ ಕರ್ನಾಟಕ ಮಹಿಳಾ ಸ್ವಾವಲಂಬನೆ ಸಚಿವೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಸರ್ಕಾರಕ್ಕೆ ಮುಜುಗರ ಅಲ್ವಾ? ಈಗ ಇಲ್ಲ ಪ್ರಶಾಂತ್ ಅವರೇ, ಇಡೀ ದೇಶ ಕರ್ನಾಟಕ ಮಾದರಿಯನ್ನು ಅನುಕರಣೆ ಮಾಡ್ತಾ ಇದೆ. ಇವತ್ತು ತಲಾ ಆದಾಯದಲ್ಲಿ ನಂಬರ್ 1 ಇದ್ದೀವಿ. ಮಹಿಳಾ ಸಬಲೀಕರಣ ಆಗಿದೆ. 75% ಮಹಿಳೆಯರು ಇವತ್ತು ಸರ್ಕಾರಿ ವಾಹನ ಬಸ್ಗಳಲ್ಲಿ ಗರ್ವ ಪಡಬೇಕೆ ಹೊರತು, ಹೆಮ್ಮೆ ಪಡಬೇಕೆ ಹೊರತು, ಈವನ್ ಎಲ್ಲಾ ದೇಶದ ಎಲ್ಲಾ ರಾಜ್ಯಗಳು ಕೂಡ ಕರ್ನಾಟಕವನ್ನ ಮಾದರಿಯಾಗಿ ಅನುಕರಣೆ ಮಾಡ್ತವೆ. ಅದು ಸ್ವಾಗತ ಮಾಡಬೇಕೆ ಹೊರತು ಸಣ್ಣ ಪುಟ್ಟ ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗೋದಿದ್ರೆ ಸರ್ಕಾರ ತಿಂಗಳ ದುಡ್ಡು ಹಾಕಬೇಕಲ್ಲ ಸರಿಯಾಗಿ. ಮಹೇಶ್ ಅವರೇ, ಒಂದು ಲಾಸ್ಟ್ ಕಮೆಂಟ್ ಆದ್ರೂ ಆಗುತ್ತೆ, ಚಿಂತೆ ಬೇಡ ಅದಕ್ಕೆ. ಬಟ್ ಮಹೇಶ್ ಅವ್ರಿಗೆ ಅಭಿನಂದನೆ. ಪ್ರಶಾಂತ್ 1 ಸೆಕೆಂಡ್ ಹೇಳ್ರಿ. ನೋಡಿ, ಶಕ್ತಿ ಯೋಜನೆ ಬಗ್ಗೆ ಕೂಡ ನಮ್ಮ ಸನ್ಮಿತ್ರರು ಮಾತಾಡ್ತಾ ಇದ್ದಾರೆ. ಅದರದ್ದು ದಾಖಲಾತಿಗಳನ್ನು ಸ್ವಲ್ಪ ದಿನದಲ್ಲಿ ಬಿಡುಗಡೆ ಆಗುತ್ತೆ. ಯೋಚನೆ ಮಾಡಿ, NWKSRTC ಒಂದಕ್ಕೆ 937 ಕೋಟಿ ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ನಿಮ್ಮ ಶಕ್ತಿ ಯೋಜನೆ ಫಲಶ್ರುತಿ NWKSRTC ಸಂಸ್ಥೆಯನ್ನು ಸಂಪೂರ್ಣ ಹಾಳು ಮಾಡಕ್ಕೆ ಏನ್ ಬೇಕೋ ಆ ವ್ಯವಸ್ಥೆ ಹೊಂಟಿದೆ. ಅದನ್ನು ಸ್ವಲ್ಪ ಗಮನ ಹರಿಸುವಂತ ಕೆಲಸ ಮಾಡಿ. ಸ್ವತಃ ನಿಮ್ಮ ಅಧ್ಯಕ್ಷರು 937 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಶಕ್ತಿ ಯೋಜನೆ ಸ್ಯಾಲರಿ ಕೊಟ್ಟಿರಲಿಲ್ಲ ಅಧಿಕಾರಿಗಳಿಗೆ. ಆ ಸ್ಯಾಲರಿಯನ್ನು ನಾವು ಬಂದ ಸರ್ಕಾರ ನಿಮ್ಮ ಶಕ್ತಿ ಯೋಜನೆಯಿಂದ ನಮ್ಮ ಸರ್ಕಾರದಲ್ಲಿ ಹೌದು ಸರ್ಕಾರದ ಹೊಣೆಗಾರಿಕೆ. ಫೈನಲಿ ಪತ್ರಕರ್ತರ ಮೇಲೆ, ಚಾನಲ್ಗಳ ಮೇಲೆ, ಒಟ್ಟಾರೆ ಪತ್ರಿಕೋದ್ಯಮದ ಮೇಲೆ ಒಂದು ಆರೋಪ ಇರುತ್ತೆ, ರಾಜಕಾರಣಿಗಳನ್ನು ಭಯ್ಯವಾಗ ತೋರಿಸುವ ಧಾರಾಳತನವನ್ನು ಹೊಗಳವಾಗಿ ತೋರಿಸೋದಿಲ್ಲ ಅಂತ. ಬಟ್ ಇವತ್ತು ಓಕೆ, ಧಾರಾಳತನದಲ್ಲೇ ಹೊಗಳಣಂತೆ ಒಂದು ವಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದೆ BJP. ಮತ್ತು ನಿಮ್ಮ ಕೆಲಸ ಏನಿತ್ತಲ್ಲ, ಇಟ್ ಈಸ್ ಕಮಾಂಡಬಲ್. ಪ್ರಶಾಂತ್, ಅಲ್ಲ ನಿಶ್ಚಿತವಾಗಿ ಅಂದರೆ ನನಗೆ ಬಹಳ ದಿನಗಳ ನಂತರ ಸರ್ಕಾರವನ್ನು ವಿಪಕ್ಷಗಳು ಹೇಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು, ಅದು ವಿಪಕ್ಷಗಳ ಕರ್ತವ್ಯ. ಬಟ್ ಅದನ್ನು ಒಂದು ಅಧ್ಯಯನ ಪೂರ್ವಕವಾಗಿ ಮಹೇಶ್ ತೆಂಗಿನಕಾಯಿ ಮತ್ತು ಸ್ವರೂಪ್ ಅವರಿಗೆ ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಸ್ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ಮಹೇಶ್ ತೆಂಗಿನಕಾಯಿ ಅವರೇ, ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.